ಗೆಳೆಯರ ಅಗ್ನಿಜ್ವಾಲೆಯಲ್ಲಿ ಸ್ಫೋಟಗೊಳ್ತು ಮತ್ತೊಂದು ಸತ್ಯ. ಇಲ್ಲಿ ಸದ್ಯದಲ್ಲೇ ತನಿಖಾ ಏಜೆನ್ಸಿಗಳಿಗೆ ಸಿಕ್ಕಾಕೊಳ್ತಾರ ಶ್ರೀರಾಮುಲು ಅವರು. ಶ್ರೀರಾಮುಲು ಅವರ ಮೈ ಮೇಲೆ ಬಹಳ ಎಳೆದುಕೊಂಡಿದ್ದಾರೆ ಅಂತೇಳಿ ರೆಡ್ಡಿ ಹೇಳ್ತಾ ಇದ್ದಾರೆ. ತನಿಖಾ ಏಜೆನ್ಸಿಗಳು ಕೂಡ ಓಪನ್ ಆಗಬಹುದಾ ರಾಮುಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಪ್ರಶ್ನೆ ಇದೆ. ಇಲ್ಲಿ 14 ವರ್ಷಗಳ ವಿಚಾರಗಳು ಹೊರಗೆ ಬಂದರೆ ಅಪಾಯ ಎದುರಾಗುತ್ತೆ ರಾಮುಲು ಅವ್ರಿಗೆ. 14 ಇಯರ್ಸ್ ವಿಚಾರಗಳಿದೆಯಲ್ಲ, ಈ ವಿಚಾರಗಳೆಲ್ಲವೂ ಆಚೆ ಏನಾದರೂ ಬಂದುಬಿಟ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಏಜೆನ್ಸಿಗಳೇನಾದರೂ ತನಿಖೆ ಮಾಡಿಬಿಟ್ರೆ ಬಹಳ ವಿಚಾರಗಳು ರಾಮುಲು ಅವರಿಗೆ ತೊಡಕಾಗ್ಬಿಡ್ತವೆ. ಈ ಬಗ್ಗೆ ನಾನೀಗೇನು ಮಾತಾಡಲ್ಲ, ಹೇಳೋದು ಹೇಳಾಯಿತು, ನಾನೇನು ಮಾತಾಡಲ್ಲ ಇದ್ರ ಬಗ್ಗೆ ಅಂಥೇಳಿ ಸಮಯ ಬಂದಾಗ ಹೇಳ್ತೀನಪ್ಪ ಅಂತೇಳ ಒಂದು ಕಡೆ ರೆಡ್ಡಿಯವರು ಹೇಳ್ತಾ ಇದ್ದಾರೆ. ಭಯಾನಕ ಬಾಂಬ್ ಸಿಡಿಸಿದ್ದಾರೆ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿಯವರು. ನಾನು ಇನ್ನೂ ನಿಮಗೆ ಕೆಲವೊಂದು ವಿಷಯಗಳು ಇನ್ನೂ ಸಮಯ ಬಂದಾಗ ನೋಡ್ತೀನಿ. ಇವತ್ತು ನಾನೆಲ್ಲ ಈ ವಿಷಯಗಳನ್ನ ನಾನು ತಿಳಿಸಿದ್ದೀನಿ. ಮುಂದೆ ಇನ್ನೂ ಏನೇನು ಹೇಳಬೇಕಾಗುತ್ತೆ ಗೊತ್ತಿಲ್ಲ. ಈ 14 ವರ್ಷದಲ್ಲಿ ಅವರು ತುಂಬ ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಭಾಳ ವಿಚಾರಗಳು ನನ್ನ ದೃಷ್ಟಿಗೆ ಬಂದಾಗೆಲ್ಲ ಕೂಡ ಜಸ್ಟ್ ಒಂದು ನಿಮಗೆ ಎಕ್ಸಾಂಪಲ್ಸ್ ಭಾಳ ಇದೆ. ಅದನ್ನು ನಾನು ಆ ಸಮಯ ಬಂದಾಗ ನಾನು ಹೇಳ್ತೀನಿ. ನಾನು ಭಾಳ ವಿಚಾರಗಳೆಲ್ಲ ಇವಾಗ ಮೈ ಮೇಲೆ ಹಾಕ್ಕೊಂಡಿದ್ದಾರೆ. ಏಜೆನ್ಸಿಗಳೇನಾದರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದರೆ ವರ್ಷಗಳು ಕೂಡ ಸಾಲಲ್ಲ, ಅಷ್ಟು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಭಾಳ ನಾನು ಹೇಳ್ತೀನಿ. ನಾನು ನಿಮಗೆ ನಾನು ಇನ್ನೂ ನಿಮಗೆ ಕೆಲವೊಂದು ವಿಷಯಗಳು ಇನ್ನೂ ಸಮಯ ಬಂದಾಗ ನೋಡ್ತೀನಿ. ಇವತ್ತು ನಾನೆಲ್ಲ ಈ ವಿಷಯಗಳನ್ನ ನಾನು ತಿಳಿಸಿದ್ದೀನಿ. ಮುಂದೆ ಇನ್ನೂ ಏನೇನು ಹೇಳಬೇಕು